ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ. ಸೇಡಂ ತಾಲೂಕಿನಾದ್ಯಂತ ಅಬ್ಬರಿಸಿ ಬೊಬ್ಬೆರೆದ ವರುಣ. ಮಳೆ ನೀರು ಶೇಖರಣೆಗೊಂಡು ನದಿಯಂತಾದ ರಸ್ತೆಗಳು. ಪಟ್ಟಣದ ಅಂಬೇಡ್ಕರ್ ಸರ್ಕಲ್, ರೈಲು ನಿಲ್ದಾಣ ರಸ್ತೆ ಜಲಾವೃತಗೊಂಡಿವೆ. ಹನುಮಾನ ದೇವಸ್ಥಾನಕ್ಕೂ ನುಗ್ಗಿದ ಮಳೆ ನೀರು. ಇತ್ತ ಚಿಂಚೋಳಿ ತಾಲೂಕಿನ ಬೆಡಕಪಳ್ಳಿ ಗ್ರಾಮದಲ್ಲಿಯೂ ಕೂಡ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಇದರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ದವಸ ಧಾನ್ಯಗಳು ಕೂಡ ನೀರು ಪಾಲಾಗಿವೆ. ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಚಿಮ್ಮೆಗಾಂವ್ ಗ್ರಾಮದಲ್ಲಿ 163 ಎಕರೆ ಪ್ರದೇಶದಲ್ಲಿ 2360 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಪವರ್ ಗ್ರಿಡ್ ಉಪಕೇಂದ್ರದ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು, ಶೀಘ್ರದಲ್ಲೇ ಕಾಮಗಾರಿ ಮುಕ್ತಾಯಗೊಳಿಸಿ ಪ್ರಧಾನಿ ಮೋದಿ ಅವರಿಂದ ಚಾಲನೆ ನೀಡುತ್ತೇವೆ ಎಂದು ಔರಾದ್ ಶಾಸಕ ಪ್ರಭು ಚೌಹಾಣ್ ಹೇಳಿದ್ದಾರೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಿಂದ ನಿರ್ಮಾಣಗೊಳ್ಳುತ್ತಿರುವಂತಹ ಕಾಮಗಾರಿ ಪರಿಶೀಲಿಸಿ ಮಾತನಾಡಿದ ಅವರು, ಔರಾದ್ ಕ್ಷೇತ್ರ ಹಿಂದುಳಿದ ಕ್ಷೇತ್ರವಾಗಿದ್ದು, ಕೈಗಾರಿಕಾ ಅಭಿವೃದ್ಧಿ ಮೂಲಕ ಕ್ಷೇತ್ರ ಅಭಿವೃದ್ಧಿ ಆಗಲಿ ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಒಂದು ಯೋಜನೆಯನ್ನ ನಾವು ತಂದಿದ್ದೇವೆ. ಕಾಮಗಾರಿ ಶೇಕಡ 80% ಮುಕ್ತಾಯವಾಗಿದ್ದು, ಇನ್ನುಳಿದ ಕಾಮಗಾರಿಯನ್ನ 3-4 ತಿಂಗಳಲ್ಲಿ ಮುಗಿಸಿ ಪ್ರಧಾನಿ ಅವರಿಂದ ಚಾಲನೆ ನೀಡುವ ಕೆಲಸವನ್ನ ನಾವು ಮಾಡ್ತೇವೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪವರ್ ಗ್ರಿಡ್ ನಲ್ಲಿ ಕೆಲಸ ಮಾಡುವ ವಿಚಾರದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇದರಿಂದ ಈ ಭಾಗದ ನಿರುದ್ಯೋಗ ಸಮಸ್ಯೆ ಕೂಡ ನಿವಾರಣೆ ಆಗಲಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಔರಾದ್ ಕಮಲ್ನಗರ್ ಭಾಗದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣದ ಗುರಿಯನ್ನ ಇಟ್ಕೊಂಡಿದ್ದೇವೆ ಎಂದು ಚೌಹಾಣ್ ಅವರು ಹೇಳಿದ್ದಾರೆ. ಆಮೇಲೆ ಇದು ಕರ್ನೂಲ್, ಇದು ಪರ್ಲಿ, ಆಮೇಲೆ ಇನ್ನೂ 2 ಲೈನಿಗೆ ಇಲ್ಲಿ ಜಾಗ ಇದೆ. ಇನ್ನು ಬೇರೆ ಕಡೆ ಯಾವ ಲೈನ್ ಬರೋದಾದ್ರೆ ಜಾಗ ಇದೆ. ಈಗ ಇಲ್ಲಿ 10 ಟ್ರಾನ್ಸ್ಫಾರ್ಮರ್ ಇದೆ, 765/400. ಅದು ಅಲ್ಲದೆ ಎಕ್ಸ್ಟೆನ್ಷನ್ ಅಲ್ಲಿ ಮತ್ತೆ 3 ಬರ್ತಾ ಇದೆ. ಅದು ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಕೂಡ ಅವಾರ್ಡ್ ಆಗಿದೆ, ಅಮರರಾಜ್ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ 5 ಟ್ರಾನ್ಸ್ಫಾರ್ಮರ್, ನಾವಲ್ಲಿ ಹೋಗಿದ್ವಲ್ಲ ಸರ್, ಅದು 5 ಟ್ರಾನ್ಸ್ಫಾರ್ಮರ್ ಇಲ್ಲಿದೆ. ಆಮೇಲೆ ಎಕ್ಸ್ಟೆನ್ಷನ್ ಅಲ್ಲಿ 3 ಬರ್ತದೆ, ಮತ್ತೆ ಅಡಿಷನಲ್ 3 ಹಾಕಕ್ಕೆ ಫಂಕ್ಷನ್ ಇದೆ, ಜಾಗ ಇದೆ. ಸೋಲಾರ್ ಪಾರ್ಕ್ ಎಕ್ಸ್ಪಾಂಡ್ ಆದ್ರೂ ಕೂಡ ಈಗ ಏನು 2500 ಪ್ಲಾನ್ ಮಾಡಿದ್ದೇವೆ, ಅದಕ್ಕೆ 4 ಪಟ್ಟು ಮಾಡೋಷ್ಟು ಜಾಗ ಇದೆ, ಕೆಪಾಸಿಟಿ ಇದೆ. ಪ್ಲಾನ್ ಓಕೆ. इधर मेन आया सर हाँ सनिपुर सनिपुर
ಧನರಾಜ್ ಚಾಲೂ ಆಗಿಲ್ಲ. ಸರಿ ಕರಿ. ಒಂದರಿಂದ ಒಂದು ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಅದಕ್ಕೆ ಫೈರ್ ವಾಲ್, ಇದು ಫೈರ್ ವಾಲ್ ಅಂತೇಳಿ. ಸೇಫ್ ಅಲ್ಲ ಅಂತ ಅದಕ್ಕೆ ನಮ್ಮ ಪ್ಲಾಂಟ್ ಒಳಗಡೆ ಏನಿಲ್ಲ ಮತ್ತೆ ನಿಮ್ಮ ಇದು ನಮಗೆ ಅಲ್ಲ ಸರ್. ಚಿಮ್ಮೆಗಾಂವ್ ಪಂಚಾಯತ್ನಲ್ಲಿ ಪವರ್ ಗ್ರೇಡು ನಾವು ಮಂಜೂರು ಮಾಡಿದ್ದೀನಿ. ಭಾಳ ವರ್ಷದಿಂದ ಔರಾದ್ ಬ್ಯಾಕ್ವರ್ಡ್ ತಾಲೂಕ, ಬಾರ್ಡರ್ ತಾಲೂಕ, ಅದಕ್ಕಾಗಿ ಎಲ್ಲಿ ಜನರ ಬೇಡಿಕೆ ಇತ್ತು, ದೊಡ್ಡ ಪ್ರಾಜೆಕ್ಟ್ ಬರಬೇಕು, ರೈತರಿಗೆ ಕೆಲಸ ಸಿಗಬೇಕು, ಜನರಿಗೆ ಒಳ್ಳೆ ಆಗಬೇಕು. ಅದಕ್ಕಾಗಿ ನಾವು 2010 ಪ್ರಾರಂಭ ಮಾಡಿದ್ದೀವಿ. ನಮ್ಮ 2014 ಕೇಂದ್ರನಲ್ಲಿ ನಮ್ಮ ಪ್ರಧಾನಮಂತ್ರಿ, ಹೆಮ್ಮೆ ಪ್ರಧಾನಮಂತ್ರಿ ಮೋದಿಜಿ ಪ್ರಧಾನಮಂತ್ರಿ ಆದಮೇಲೆ ಈ ಪ್ರಾಜೆಕ್ಟ್ ನಾವು ಪಾಠಪೂರ್ವ ಮಾಡಿ ಈ ಪ್ರಾಜೆಕ್ಟ್ 2024 ಮಂಜೂರಾಗಿದೆ. 2 ವರ್ಷ ಅವರು ಅಗ್ರಿಮೆಂಟ್ ಇದೆ. ಕೆಲಸ 80% ಪೂರ್ಣ ಆಗಿದೆ. ವಾಪಸ್ 20% ಪೂರ್ಣ ಆದಮೇಲೆ ನಮ್ಮದು ಸಂಕಲ್ಪ ಇದೆ, ಹೆಮ್ಮೆ ಪ್ರಧಾನಮಂತ್ರಿಗೆ ಕರಿಬೇಕು, ಅವ್ರ ಕಡೆಯಿಂದ ಲೋಕಾರ್ಪಣೆ ಮಾಡಬೇಕು. ಈ ಥರ ನಮ್ಮದು ಕನಸಿದೆ. ಆಮೇಲೆ ಎಲ್ಲಿಯಿಂದ ಹೈದರಾಬಾದ್ ಲೈನ್ ಹೋಗ್ತಾ ಇದೆ, ಎಲ್ಲಿಯಿಂದ ಕರ್ನೂಲ್ ಹೋಗ್ತಾ ಇದೆ, ಎಲ್ಲಿಯಿಂದ ಮಹಾರಾಷ್ಟ್ರ ಪರಳಿ ಹೋಗ್ತಾ ಇದೆ. ಈ ಥರ ಭಾಳ ನಮ್ಮ ಜೀವನದಲ್ಲಿ ನಾನು ಏನು ಪ್ರಯತ್ನ ಮಾಡಿದ್ದೀವಿ, ನಾನು ಏನು ಸಂಕಲ್ಪ ಮಾಡಿದ್ದೀವಿ, ಈ ಪೂರ್ಣ ಆಗ್ತಾ ಇದೆ. ಭಾಳ ಖುಷಿ ಇದ್ದೀನಿ. ಅದಕ್ಕಾಗಿ ಕೆಲಸ ಕ್ವಾಲಿಟಿ ಆಗಬೇಕು, ಕೆಲಸ ಜಲ್ದಿ ಆಗಬೇಕು. ಈ ಥರ ನೋಡ್ಲಿಕ್ಕೆ ನಾನು ಬರ್ತಾಯಿದ್ದೀನಿ. ಭಾಳ ಒಳ್ಳೆ ಈ ಪ್ರಾಜೆಕ್ಟ್ ಪೂರ್ಣ ಆದಮೇಲೆ ಪಕ್ಕನಲ್ಲಿ ಸೋಲಾರ್ ಪಾರ್ಕ್ ಬರುತ್ತೆ, ಬೇರೆ ಬೇರೆ ಕಂಪನಿ. ಸೋಲಾರ್ ಪಾರ್ಕ್ನ 20,000 ಎಕರೆ ಬೇಕು, 20,000 ಎಕರೆ ಲ್ಯಾಂಡ್ ಬೇಕು. ಅಂದರೆ ಎಷ್ಟು ರೈತರಿಗೆ ಅನುಕೂಲ. ಆಮೇಲೆ ಈ ಟವರ್ ಮಾಡ್ತಾಯಿದ್ದೀನಿ. ಟವರ್ ಯಾವ್ಯಾವ ರೈತರ ಜಾಗ ಹೋಗಿದೆ ಎಲ್ಲ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಕೊಡ್ತಾಯಿದ್ದೀನಿ. ಅಂದರೆ ನಮ್ಮ ಔರಾದು ಭಾಳ ಜನರಿಗೆ ಅನುಕೂಲ ಆಗಿದೆ, ಈ ಸರಿಯಾಗಿ ಆಗ್ತಾ ಇದೆ. ಅದಕ್ಕೆ ನಾನು ಭಾಳ ಖುಷಿ ಇದ್ದೀನಿ. ಈ 164 ಎಕರೆ ಯಾವ ಪ್ಲಾಂಟ್ ಅಷ್ಟೇ. ಪ್ಲಾಂಟ್ ರೆಡಿ ಆದಮೇಲೆ ಎಲ್ಲಿಂದ ಲ್ಯಾಂಡ್ ಬರ್ತಾ ಇದೆ ಇಲ್ಲಿ ಅಂತ ನೋಡ್ಬೋದು. ಎಲ್ಲಿಂದು ಸೋಲಾರ್ ಪಾರ್ಕ್ ಅಟ್ಯಾಚ್ ಆಗುತ್ತೆ. 2,000 ಎಕರೆ, ಸಾರಿ 20,000 ಎಕರೆಗಿಂತ ಜಾಸ್ತಿ ಈ ಥರ ಆಗ್ತಾಯಿದೆ. ಈ ಬಗ್ಗೆ ನಾನು ಪ್ರೆಸ್ಮೆಂಟ್ ಕರ್ತೀನಿ. ಭಾಳ ಡೆವಲಪ್ ಆಗ್ತಾಯಿದೆ. ಯಾಕಂದರೆ ನಮ್ಮದು ಪ್ರೊಜೆಕ್ಟ್ ಮಾಡಬೇಕು, ನಮ್ಮ ಭಾಳ ಛಲ ಇತ್ತು ಮುಂಚೆಯಿಂದ. ಎಷ್ಟು ಮೊತ್ತ ಇದೆ ಸರ್ ಇದಕ್ಕೆ? ಹಾಂ, ಈ 2,360
2360 ಕೋಟಿ 2360. ಕೇಂದ್ರ ಸರ್ಕಾರ ಒಂದೇ ಪಾಲುದಾರ ಇದೆ ಮತ್ತು ಇದರ ಕೇಂದ್ರ ಸರ್ಕಾರ ಒಳ್ಳೆ ಪಾಡ್ದಾರವ. ಕೇಂದ್ರ ಸರ್ಕಾರ ಪ್ರಾಜೆಕ್ಟ್ ಅವಿ ಒನ್ಲಿ ಕೇಂದ್ರ ಸರ್ಕಾರ, ಪೂರ್ತಿ ಕೇಂದ್ರ ಸರ್ಕಾರ, ಪ್ರಧಾನ ಮಂತ್ರಿಜಿ ಅವರ ಬಜೆಟು, ಕೇಂದ್ರ ಸರ್ಕಾರ ಬಜೆಟು ದೊಡ್ಡ ಪ್ರಾಜೆಕ್ಟ್. ಅದಕ್ಕಾಗಿ ತಮ್ಮದು ಆಹ್ವಾನ ಮಾಡಿದ್ದೀನಿ. ಈ ಜಮೀನು 164 ಇದೆ. ಈ ಪ್ರಾಜೆಕ್ಟ್ ಅಷ್ಟೇ 164 ಜಮೀನಿದೆ. ರೈತರು ಜಮೀನು ಕೊಟ್ಟರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಸಪೋರ್ಟ್ ಮಾಡ್ಯಾರ. ನಮ್ಮ GM ಕೂಡ ಗಣೇಶ್ ಅವರು ಸಲ ಕೆಲಸ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ನಮ್ಮ ಅನಿಲ್ ಸರ್ಪಂಚ್ ಅವ್ರ ಪಂಚಾಯತ್ನಲ್ಲಿ ಆಗ್ತಾಯಿದೆ. ನೀರಿನ ಹೊಂಡದಲ್ಲಿ ಬಿದ್ದು 3 ದುರ್ಮರಣ. ಬಸವನಗರ ಗ್ರಾಮದ ಹೊರಭಾಗದ ನೀರಿನ ಹೊಂಡದಲ್ಲಿ ಬಿದ್ದು 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬಸವನಗರದಲ್ಲಿ ನಡೆದಂತ ಘಟನೆ ಇದಾಗಿದೆ. ಇನ್ನು ಗುಂಡಮ್ಮ 35 ವರ್ಷ, ಬಾಲಕಿಯರಾದಂಥ ಸುಜಾತ 10 ವರ್ಷ ಹಾಗೂ ಶಿವಕಾಂತಮ್ಮ 9 ವರ್ಷದ ಮೃತ ದುರ್ದೈವಿಗಳಾಗಿದ್ದಾರೆ. ಗ್ರಾಮದ ಹೊರಭಾಗದ ನೀರಿನ ಹೊಂಡದಲ್ಲಿ ಬಟ್ಟೆ ತೊಳೆಯಲು ಹೋಗಿದ್ದಂತ ಬಾಲಕಿಯರು ಭಾನುವಾರ ಶಾಲೆ ರಜೆ ಹಿನ್ನೆಲೆ ಬಟ್ಟೆ ತೊಳೆಯಲು ಹೋಗಿದ್ರು. ಇನ್ನು ಈ ವೇಳೆ ಕಾಲು ಜಾರಿ ಬಾಲಕಿಯರು ನೀರಿಗೆ ಬಿದ್ದಿದ್ದಾರೆ. ಬಾಲಕಿಯರನ್ನ ರಕ್ಷಣೆ ಮಾಡಲು ಜೀವದ ಹಂಗು ತೊರೆದು ನೀರಿಗೆ ಹರಿದ ಮಹಿಳೆ ಈ ವೇಳೆ ಬಾಲಕಿಯರ ಜೀವ ಉಳಿಸಲು ಹೋಗಿ ಗುಂಡಮ್ಮ ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಒಂದು ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳೀಯರ ಸಹಾಯದಿಂದ 3 ಶವ ಕೂಡ ಹೊರತೆಗೆಯಲಾಗಿದೆ. ಸ್ಥಳಕ್ಕೆ ವಡಗೇರ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೇರೆ ರೋಡಿಗೆ ಚಕ್ಕ ಮತ್ತೆ ಅಲ್ಲಿ ಒಳಗೆ ಹೋಗ್ಯಾರಲ್ಲ ಅವರು. ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಜೊತೆಗೆ ಜನರ ಸಮಸ್ಯೆಗೆ ಹೆಚ್ಚಿನ ಒತ್ತನ್ನು ನಾವು ನೀಡ್ತಾ ಇದ್ದೇವೆ ಎಂದು ಚಿಕ್ಕೋಡಿ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ. ಕಾಗವಾಡ ಮತ್ತು ಅಥಣಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ವೀಕ್ಷಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಗವಾಡ ಮತಕ್ಷೇತ್ರ ವ್ಯಾಪ್ತಿಯ ಉಗಾರ್ಖುರ್ದ ಪಟ್ಟಣದ ಬಸ್ ನಿಲ್ದಾಣ ಹಾಗೂ ಮಾರಾಟ ಗಲ್ಲಿಗೆ ಸಂಪರ್ಕಿಸುವ ಮಾರ್ಗದ ಸುಮಾರು 2 ಕೋಟಿ ವೆಚ್ಚದ ಸಿಸಿ ರಸ್ತೆಯ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಮಯದಲ್ಲಿ ಪತ್ರಕರ್ತರಾದ ಪ್ರಭಾಕರ್ ಗೋಂದಳಿ, ಉಗಾರ್ ಪಟ್ಟಣದ ದೊಡ್ಡ ನಗರವಾಗಿದ್ದು ಇಲ್ಲೇ ದೂರದ ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ಒಂದೇ ಒಂದು ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಆಗ್ತದೆ. ಇನ್ನು ಆದ್ದರಿಂದ ಎಲ್ಲ ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆ ಮಾಡಿ ಎಂದು ಹೇಳಿದ್ದಾರೆ. ಈ ಒಂದು ಸಮಯದಲ್ಲಿ ಆಪ್ತ ಸಹಾಯಕ ರಮೇಶ್ ಸಿಂದಗಿ, ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಫಾತಿಮಾ ರಸೂಲ್ ನದಾಫ್, ಉಪಾಧ್ಯಕ್ಷ ಸತೀಶ್ ಜಗತಾಪ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೀರಣ್ಣ ವಾಲಿ, PWD AEE ಮಲ್ಲಿಕಾರ್ಜುನ್ ಮಗ್ದುಮ್ಮ, ಗುತ್ತಿಗೆದಾರ ಸಂದೀಪ್ ಖರಾಡೆ, ಅಶೋಕ್ ಭೋಸ್ಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೇಡಮ್ ಸ್ಟಾರ್ಟ್ ಮಾಡಿ. ಅಲ್ಲ ಸರ್
ಕಾಗವಾಡ ಕ್ಷೇತ್ರದ ಹಂತದಲ್ಲಿ ನಾವು ಪ್ರಥಮವಾಗಿ ಎಸ್.ಪಿ. ಸ್ಕೀಮಲ್ಲಿ ನಾವು ಒಂದು 1 ಕೋಟಿದು ಹಾಗೂ ಇನ್ನೊಂದು 2 ಕೋಟಿ ವೆಚ್ಚದಲ್ಲಿ ರೋಡ್ 2.5 ಕೋಟಿ ವೆಚ್ಚದಲ್ಲಿ ರೋಡನ್ನು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ವಿ. ಈ ಭಾಗದ ಶಾಸಕರಾದಂಥ ರಾಜು ಕಾಗೇರಿ ಬರಬೇಕಾಗಿತ್ತು. ಹಾಗೆಯೇ ಅವರು ಸ್ವಲ್ಪ ಆರೋಗ್ಯದಲ್ಲಿ ಏರಿಕೆಯಾಗಿದ್ದರಿಂದ ಅವರು ಕೂಡ ನಾವು ಮೊದಲನೇದಾಗಿ ಭೇಟಿಯಾಗಿದ್ವಿ. ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೀವಿ. ಭಾಳ ಬೇಗನೆ ಗುಣಮುಖರಾಗಿ ಬರಲಿ ಅಂತ ನಾವು ಕೂಡ ಕ್ಷೇತ್ರದ ಜನರಿಗೆ ಬೇಗನೆ ಸೇವೆ ಸಲ್ಲಿಸುವಂತಾಗಲಿ. ಹಾಗೆಯೇ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ವಿ. ಸೊ ಇವತ್ತು ಇಲ್ಲಿ ನಾವು ಉಗಾರದಲ್ಲಿ 2 ಸ್ಕೀಮಲ್ಲಿ ನಾವು ಪೂಜೆ ಮಾಡಿದ್ದೀವಿ. ಇನ್ನೂ ಹಲವಾರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ವತಿಯಿಂದ ನಾವು ಈ ಭಾಗದ ತಂದೆಯವರಾಗಲಿ ನಾವಾಗಲಿ ಈ ಭಾಗಕ್ಕೆ ಆದಷ್ಟು ಎಷ್ಟು ಅಭಿವೃದ್ಧಿ ಆಗುತ್ತೆ, ರೋಡ್ ಆಗಲಿ, ಯಾಕಂದರೆ ಜನರಿಗೆ ಸಮಸ್ಯೆ ಆಗಬಾರ್ದು, ನಮ್ಮ ಸರ್ಕಾರದ ಅದೇ ಉದ್ದೇಶ. ಸೊ ಹಾಗಾಗಿ ಬೇಗನೆ ಸ್ಪಂದಿಸುವಂಥ ಕಾರ್ಯ ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯನ್ನ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೆ ಪ್ರಜಾಪ್ರಭುತ್ವ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗಗನ್ ಫುಲೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬಂದಾಗಿನಿಂದ ಕೆಲ ಅಂಗನವಾಡಿಗಳಲ್ಲಿ ಕುಡಿಯಲು ಸರಿಯಾದ ನೀರಿಲ್ಲದೆ ಮಕ್ಕಳು ಪರದಾಡ್ತಿದ್ದಾರೆ. ಕಳಪೆ ಮಟ್ಟದ ಆಹಾರ ಮೊಟ್ಟೆಯನ್ನು ನೀಡಿ ಸರ್ಕಾರದ ಹಣ ಲೂಟಿ ಮಾಡ್ತಿದ್ದಾರೆ. ಭಾಲ್ಕಿ ತಾಲೂಕಿನ ಹಲವಾರು ಅಂಗನವಾಡಿಗಳಲ್ಲಿ ಮಕ್ಕಳಿಲ್ಲ. ಇನ್ನು ಒಂದು ಹಂತ ಕಡೆಗಳಲ್ಲೂ ಕೂಡ ಮಕ್ಕಳು ಇದ್ದಾರೆಂದು ಭೋಗಸೆ ಬಿಲ್ಲುಗಳನ್ನು ನೀಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ನಡೆಯುತ್ತಿದೆ. ಆದ್ದರಿಂದ ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಅಂಗನವಾಡಿ ಅಧಿಕಾರಿ ಆಗಿರ್ತಕ್ಕಂಥ CDP ಆಗಿರ್ತಕ್ಕಂಥ ಖಲೀಲ್ ಅವರು ಬಂದಾಗಿನಿಂದ ಭಾಲ್ಕಿ ತಾಲೂಕಿನಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಆಗ್ತಾಯಿದೆ. ಯಾವ ರೀತಿಯ ಭ್ರಷ್ಟಾಚಾರ ಆಗ್ತಾಯಿದೆ ಅಂದರೆ ಮಕ್ಕಳಿಲ್ಲ, ಅಂಗನವಾಡಿದಲ್ಲಿ ಭಾಳಷ್ಟು ಜಾಗಿ ಮಕ್ಕಳಿಲ್ಲ, ಅಂಥ ಜಾಗಿಗೆ ಬೋಗಸ್ ಬಿಲ್ ಹಾಕ್ತಾಯಿದ್ದಾರೆ. ಕಳಪೆ ಮಟ್ಟದ ಆಹಾರ ಕೊಡ್ತಾಯಿದ್ದಾರೆ, ಕಳಪೆ ಮಟ್ಟದ ಎಗ್ ಕೊಡ್ತಾಯಿದ್ದಾರೆ, ಕಳಪೆ ಮಟ್ಟದ ಯಾವುದೇ ರೀತಿಯಿಂದ ಏನಕ್ಕಿಲ್ಲ ಮೂಲ ಸೌಕರ್ಯಗಳು ಇಲ್ಲ. ಆದರೂ ಕೂಡ ಅದು ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ. ಇವರು ಖಲೀಲವ್ರು ಬಂದಾಗಿನಿಂದ ಭಾಳ ಪೂರ ಭಾಲ್ಕಿ ತಾಲೂಕಿನಾಗ ಭ್ರಷ್ಟಾಚಾರದ ಕೂಪಾಗಿಬಿಟ್ಟಿದೆ. CDP ಕರ್ನಾಟಕ ಸರ್ಕಾರ ಏನೇನು ಮಾಡ್ತಾಯಿದೆ ಅಂದರೆ ಒಳ್ಳೊಳ್ಳೆ ರೀತಿಯಿಂದ ಕೊಡ್ರಿ ಅಂತಂದು ಎಲ್ಲ ಒಳ್ಳೊಳ್ಳೆ ರೀತಿಯಿಂದ ಪ್ರೋಗ್ರಾಮ್ಗಳು ತರ್ತಾಯಿದೆ. ಯಾವುದೇ ಪ್ರೋಗ್ರಾಮ್ಗಳು ಏನಕ್ಕೆಲ್ಲ ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ CDP ಬಂದಾಗಿನಿಂದ. ಆದ್ದರಿಂದ ನಮ್ಮದು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ಒತ್ತಾಯಿಸ್ತದೆ ಅನ್ನೋದು ಅಂದ್ರೆ ಸರ್ಕಾರಕ್ಕೆ ಒತ್ತಾಯಿಸ್ತದೆ. DD ಅವರಿಗೆ ನಾವು ಒತ್ತಾಯಿಸ್ತೇವೆ ಏನಂದರೆ CDP ಅವರಿಗೆ ಖಲೀಲ್ ಅವರಿಗೆ ಆದಷ್ಟು ಬೇಗ ಅಮಾನತು ಮಾಡಬೇಕು ಮತ್ತು ಕಳಪೆ ಮಟ್ಟದ ಯಾವ್ಯಾವ ಕೊಡ್ತಾಯಿದೆ ಅವೆಲ್ಲ ಕೂಡ ಏನಕ್ಕಿಲ್ಲ ಬಂದ್ ಮಾಡಿ ಒಳ್ಳೆ ರೀತಿಯಿಂದ ಉಪಯೋಗ ಇರ್ತದೆ. ಮಕ್ಕಳಿಗೆ ಏನಕ್ಕಿಲ್ಲ ಪೌಷ್ಟಿಕಾಹಾರ ಸಿಗಬೇಕು, ಅಂಥ ಒಂದು ಪೌಷ್ಟಿಕಾಹಾರ ಸಿಗೋಂಥದ್ದು ಕೊಡಬೇಕು. ಒಟ್ಟು ಯಾವುದೇ ರೀತಿಯಿಂದ ಭಾಲ್ಕಿ ತಾಲೂಕಾಗಲಿ ಬೀದರ್ ಜಿಲ್ಲೆ ಆಗಲಿ ಒಂದು ವೇಳೆ ಭಾಲ್ಕಿ ತಾಲೂಕಾದಾಗ ವಿಶೇಷವಾಗಿ ಭಾಲ್ಕಿ ತಾಲೂಕಾದಾಗ ಖಲೀಲ್ ಬಂದು ನೋಡೋದು, ಖಲೀಲವ್ರು ಏನು ಬಂದಾರ ಭಾಲ್ಕಿ ತಾಲೂಕಿನ ನೋಡೋದು, ಅದರ ನಂತರ ಇಂಥವೆಲ್ಲ ಅಪೌಷ್ಟಿಕ ಆಹಾರ ಕಂಡು ಬರ್ತಿದೆ. ಮಕ್ಕಳಿಗೆ ಯಾವುದೇ ಮಕ್ಕಳಿಗೆ ಏನಕ್ಕೆ ಪೌಷ್ಟಿಕ ಆಹಾರ ಸಿಗ್ತಾಯಿಲ್ಲ. ಹಾಗಾಗಿ ದಯವಿಟ್ಟು ಅವ್ರಿಗೆ ಅಮಾನತು ಮಾಡಬೇಕು. ಒಂದು ವೇಳೆ ಅಮಾನತು ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಲೋಕಾಯುಕ್ತನೂ ಹೋಗ್ತೀವಿ ಮತ್ತು DD ಆಫೀಸ್ ಏನಾಯ್ತದೆ DD ಆಫೀಸು ಡೆಪ್ಟಿ ಡೈರೆಕ್ಟರ್ ಆಫೀಸ್ಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಂದು ಈ ಸಮಯದಲ್ಲಿ ಒತ್ತಾಯಿಸ್ತೇನೆ. ನಾನು ಗಗನ್ ಫುಲೆ. ಬೀದರ್ ಜಿಲ್ಲೆಯಲ್ಲಿ ಮತ್ತೊಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಟೋಯಿಂಗ್ ವಾಹನ ಮತ್ತು ಆಟೋ ನಡುವೆ ನಡೆದಂತಹ ಭಾರೀ ಡಿಕ್ಕಿಯಲ್ಲಿ 3 ಗಾಯಗೊಂಡಿದ್ದಾರೆ. ನೌಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯ ರೈಲ್ವೆ ಬ್ರಿಡ್ಜ್ ಬಳಿ ನಿನ್ನೆ ಸಂಜೆ ಸುಮಾರು 5 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಆಣ್ದೂರ್ ಕಡೆಗೆ ತೆರಳುತ್ತಿದ್ದಂಥ ಆಟೋ ಹಾಗೂ ಆಣ್ದೂರ್ನಿಂದ ಬೀದರ್ ಕಡೆಗೆ ಬರ್ತಿರುವಂತಹ ಟೋಯಿಂಗ್ ವಾಹನ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಸಂಪೂರ್ಣ ಖಜಂಗೊಂಡಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಆಟೋದಲ್ಲಿದ್ದ ತರಕಾರಿಗಳು ರಸ್ತೆ ಉದ್ದಕ್ಕೂ ಚೆಲ್ಲಾಪಿಲ್ಲಿಯಾಗಿವೆ. ಈ ಒಂದು ಅಪಘಾತ ಸಂಭವಿಸಿದ ವೇಳೆ ಆಟೋದಲ್ಲಿ 4 ರಿಂದ 5 ಜನ ಪ್ರಯಾಣಿಸುತ್ತಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಗಾಯಗೊಂಡ 3ರನ್ನ ಸ್ಥಳೀಯ ಸಹಾಯದಿಂದ ತಕ್ಷಣವೇ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೂಡ ನೀಡಲಾಗುತ್ತಿದೆ. तो बोलवा
फोन करो साहब के मोबाइल मिला नहीं जी देखो भाई थोड़ा सा हेलो ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ನ್ಯೂಸ್ ರೌಂಡಪ್ನಲ್ಲಿ. ನಮಸ್ಕಾರ.